ಸೂಪರ್ ಚೆನ್ನಾಗಿದೆ. ಮಾಸ್ ಸಿನಿಮಾ ಸೂಪರ್ ಸಿನಿಮಾ. ಸೂಪರ್ ಸೂಪರ್. ವರ್ಷಕ್ಕೊಂದೊಂದು ಸಿನಿಮಾ ಬರ್ತಾನೆ ಇರ್ಬೇಕು. ಅಪ್ಪು ಬಾಸ್ ತರ ಪ್ರತಿಯೊಬ್ಬ ಅಭಿಮಾನಿಗಳು ಅಪ್ಪುನ ಜೀವಂತವಾಗಿ ಸೂಪರ್. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್. ಪ್ರತಿ ವರ್ಷ ಕೂಡ ನಮ್ಗೆ ಈ ತರ ಒಂದೊಂದು ಫಿಲಂ ಬರ್ತಾ ಇರ್ಬೇಕು. ನಾವ್ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಸೂಪರ್ ಸೂಪರ್ ಸೂಪರ್. ತುಂಬಾ ಚೆನ್ನಾಗಿದೆ. ಇನ್ನು 5 ಸರಿ ರಿಲೀಸ್ ಆದ್ರೂ ಮತ್ತೆ ಜನ ಇದೇ ತರ ಸೇರ್ತಾರೆ. ಇಷ್ಟೊಂದು ಕ್ರೇಜ್ ಇದ್ದೇ ಇರುತ್ತೆ. ಎನಿ ಟೈಮ್ ಎನಿ ಫಿಲಂ ನೋಡ್ತಾ ಇರೋದು. ಅಪ್ಪು ಇದ್ದಿದ್ರೆ ಇನ್ನು ಇಂಥ ಫಿಲಂಗಳು 100 ಫಿಲಂ ಬರ್ತಾ ಇತ್ತು. ವಿ ಲಾಸ್ಟ್ ಹಿಮ್. ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. ನಮಗೂ ವರ್ಷಕ್ಕೊಂದು ಯುಗಾದಿ ಬಂದೇ ಬರುತ್ತೆ. ಇವತ್ತು ಯುಗಾದಿ ಹಬ್ಬ ಆಚರಿಸ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಲೇಬೇಕು. ಮಾಸು ಏನೇ ಆದ್ರೂ ನಮ್ ಬಾಸೆ ಆಲ್ವೇಸ್ ಅಂಡ್ ಫಾರ್ ಎವರ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಅಪ್ಪು ಬಾಸ್ ಫಾರ್ ಎವರ್. ಸೂಪರ್ ಮೂವಿ ಚೆನ್ನಾಗಿತ್ತು ಬ್ರೋ. ತುಂಬಾ ಇಷ್ಟ ಆಯ್ತು. ದೊಡ್ಡ ಮನೆ ಅಂದ್ರೆ ಇಂಥ ಪಿಕ್ಚರ್ ನೋಡಕ್ಕೆ ಎಲ್ಲರಿಗೂ ಬೇಕು. ಅಣ್ಣವರು ದೊಡ್ಡ ಮನೆ ಅಂದ್ರೆ ಈ ತರ ಪಿಕ್ಚರ್ ತೆಗಿಬೇಕು ಅಂದ್ರೆ ಅಣ್ಣವ್ರ ಕತೆ ಯಾವ್ದು ಅಲ್ಲ. ಈ ತರ ಪಿಕ್ಚರ್ ಕನ್ನಡದಲ್ಲಿ ಎಲ್ಲರೂ ನೋಡ್ಬೇಕು. ಅಣ್ಣವ್ರಿಗೆ ಪುನೀತ್ ಅವ್ರಿಗೆ ಶಿವಣ್ಣ ಅವ್ರಿಗೆ ಎಲ್ಲರಿಗೂ ಈ ತರ ಚಿತ್ರ ನೋಡ್ಬೇಕು. ನೋಡಿ ಇಷ್ಟು ಜನ 21 ವರ್ಷಕ್ಕೆ ಮುಂಚೆ ನಾವು ಪಿಕ್ಚರ್ ನೋಡಿದ್ದು. ಇವಾಗ ಅದೇ ಕಳೆ ಅದೇ ಇದು ಇದನ್ನ ಸಂಸ್ಕಾರಸ್ಥರು ಅವ್ರ ಕಡೆಯಿಂದ ವಿನಯ ಸಂಸ್ಕೃತಿ ಏನ್ ಬೇಕಾದ್ರೂ ಇದ್ರಲ್ಲಿ ಫಿಲಂ ನೋಡಿ ಕಲಿಬಹುದು. ಅದೇ ನಮಗೆ ಬೇಕಾಗಿರೋದು. ಇಡೀ ಕರ್ನಾಟಕದಲ್ಲ ಇಡೀ ಪ್ರಪಂಚದಂತ ದೊಡ್ಡ ಮನೆಗೆ ಜೈ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ಐ ಮಿಸ್ ಯು ಅಪ್ಪು. ಅಂದ್ರೆ ನಾವು ಯೂಶಲಿ ಟಿವಿಲಿ ನೋಡ್ತಿದ್ವಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಅಪ್ಪು ಮೂವಿನ ಇಲ್ಲಿ ನೋಡ್ತಿರೋದು. ಸೊ ತುಂಬಾ ಖುಷಿ ಆಯ್ತು. ಅದು ತುಂಬಾ ನೋವಿದೆ. ಅಪ್ಪು ಸರ್ ಹೋಗಿರೋದು ಆಕ್ಚುಲಿ ನಾವು ತುಂಬಾ ಮಿಸ್ ಮಾಡ್ತೀವಿ. ಇವಾಗ್ಲೂ ಅದೇ ಮಾತಾಡ್ಕೊಂತಿದ್ವಿ. ಅಕಸ್ಮಾತ್ ಅಪ್ಪು ಸರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಬರ್ತಿದ್ರು, ನೋಡ್ತಿದ್ವಿ ಅಂತೆಲ್ಲ ಅನಿಸ್ತಿತ್ತು. ಅಭಿ ಮತ್ತೆ ರಾಜ್ ಇಲ್ಲ ಇವಾಗ್ಲೇ ಕೇಳಿದ್ರಲ್ಲ ನೀನೇ ತುಂಬಾ ಇಷ್ಟ. ಇಲ್ಲ ಜೈ ಅಪ್ಪು ಬಾಸ್. ಕನ್ನಡ ಪುನೀತ್ ರಾಜ್ಕುಮಾರ್ಗೆ. ಮೂವಿ ನಾವಿದಾಗಲೇ ಒಂದು 25 ಸಲ ನೋಡಿದೀವಿ. ಸೂಪರ್ ಆಗಿದೆ. ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು.